ಭಾರತದ ಮಾಜಿ ಉಪ ಪ್ರಧಾನಿಗಳಾದಂತಹ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಸುಮಾರು 2.5 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಶಿವಮೊಗ್ಗದಲ್ಲಿ ಒಂದು ಭವ್ಯವಾದ ಕಟ್ಟಡವನ್ನು ಸುಮಾರು 13 ವರ್ಷಗಳ ಹಿಂದೆ ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಇವತ್ತು ಅನೈತಿಕ ಚಟುವಟಿಕೆಯ ತಾಣವಾಗಿ ಆ ಕಟ್ಟಡ ಭೂತ ಬಂಗಲೆ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗದಿಂದ ಹೊರವಲಯದಲ್ಲಿರುವಂಥ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂಥ ಕುವೆಂಪು ನಗರದಲ್ಲಿ 2012-13ರಲ್ಲಿ ಈ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಒಂದು ಭವನವನ್ನು ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಸುಮಾರು 13 ವರ್ಷಗಳಿಂದ ಈ ಕಟ್ಟಡ ಇದೇ ರೀತಿಯಲ್ಲಿ ಅರ್ಧಂಬರ್ಧ ಅಥವಾ ಅನುದಾನದ ಕೊರತೆಯಿಂದ ಈ ರೀತಿಯಾಗಿ ಬಿದ್ದಿರುವಂಥದ್ದು ಕುಡುಕರ ಅಡ್ಡೆ ಆಗಿದೆ. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ಗಳಿರುವಂಥದ್ದು, ಜೊತೆಗೆ ಇಡೀ ಈ ಭವನ ಸುತ್ತುವರೆದು ಎಲ್ಲವೂ ಕಸ ಕಡ್ಡಿಗಳಿಂದ ತುಂಬಿದೆ. ಸುಮಾರು 2.5 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕೆ ವ್ಯಯಿಸ್ತಾ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡಿರುವಂಥದ್ದು. ಸಮಾಜ ಕಲ್ಯಾಣ ಇಲಾಖೆ ಅಡಿ ಬರುವಂಥ ಈ ಕಟ್ಟಡವನ್ನು ಲೋಕೋಪಯೋಗಿ ಅಧಿಕ ಇಲಾಖೆಯವರು ಈ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದರು. ಆದರೆ ನಿರ್ಮಾಣ ಮಾಡಿ ಸುಮಾರು 13 ವರ್ಷಗಳ ಕಳೀತಾ ಬಂದರು. ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಗಳಾಗಿರಬಹುದು, ಜೊತೆಗೆ ಸರ್ಕಾರ ಕೂಡಲೇ ಗಮನವನ್ನು ವಹಿಸಿ ಮಾಜಿ ಉಪ ಪ್ರಧಾನಿಗಳ ಹೆಸರಿಗೆ ಕಳಂಕ ಬರುವ ರೀತಿಯಲ್ಲಿ ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಈ ಭವನ. ಅದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಮುಂದಾಗಲಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭಾರತದ ಮಾಜಿ ಉಪ ಪ್ರಧಾನಿಗಳಾದಂತಹ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಸುಮಾರು 2.5 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಶಿವಮೊಗ್ಗದಲ್ಲಿ ಒಂದು ಭವ್ಯವಾದ ಕಟ್ಟಡವನ್ನು ಸುಮಾರು 13 ವರ್ಷಗಳ ಹಿಂದೆ ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಇವತ್ತು ಅನೈತಿಕ ಚಟುವಟಿಕೆಯ ತಾಣವಾಗಿ ಆ ಕಟ್ಟಡ ಭೂತ ಬಂಗಲೆ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗದಿಂದ ಹೊರವಲಯದಲ್ಲಿರುವಂಥ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂಥ ಕುವೆಂಪು ನಗರದಲ್ಲಿ 2012-13ರಲ್ಲಿ ಈ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಒಂದು ಭವನವನ್ನು ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಸುಮಾರು 13 ವರ್ಷಗಳಿಂದ ಈ ಕಟ್ಟಡ ಇದೇ ರೀತಿಯಲ್ಲಿ ಅರ್ಧಂಬರ್ಧ ಅಥವಾ ಅನುದಾನದ ಕೊರತೆಯಿಂದ ಈ ರೀತಿಯಾಗಿ ಬಿದ್ದಿರುವಂಥದ್ದು ಕುಡುಕರ ಅಡ್ಡೆ ಆಗಿದೆ. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ಗಳಿರುವಂಥದ್ದು, ಜೊತೆಗೆ ಇಡೀ ಈ ಭವನ ಸುತ್ತುವರೆದು ಎಲ್ಲವೂ ಕಸ ಕಡ್ಡಿಗಳಿಂದ ತುಂಬಿದೆ. ಸುಮಾರು 2.5 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕೆ ವ್ಯಯಿಸ್ತಾ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡಿರುವಂಥದ್ದು. ಸಮಾಜ ಕಲ್ಯಾಣ ಇಲಾಖೆ ಅಡಿ ಬರುವಂಥ ಈ ಕಟ್ಟಡವನ್ನು ಲೋಕೋಪಯೋಗಿ ಅಧಿಕ ಇಲಾಖೆಯವರು ಈ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದರು. ಆದರೆ ನಿರ್ಮಾಣ ಮಾಡಿ ಸುಮಾರು 13 ವರ್ಷಗಳ ಕಳೀತಾ ಬಂದರು. ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಗಳಾಗಿರಬಹುದು, ಜೊತೆಗೆ ಸರ್ಕಾರ ಕೂಡಲೇ ಗಮನವನ್ನು ವಹಿಸಿ ಮಾಜಿ ಉಪ ಪ್ರಧಾನಿಗಳ ಹೆಸರಿಗೆ ಕಳಂಕ ಬರುವ ರೀತಿಯಲ್ಲಿ ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಈ ಭವನ. ಅದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಮುಂದಾಗಲಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭಾರತದ ಮಾಜಿ ಉಪ ಪ್ರಧಾನಿಗಳಾದಂತಹ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಸುಮಾರು 2.5 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಶಿವಮೊಗ್ಗದಲ್ಲಿ ಒಂದು ಭವ್ಯವಾದ ಕಟ್ಟಡವನ್ನು ಸುಮಾರು 13 ವರ್ಷಗಳ ಹಿಂದೆ ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಇವತ್ತು ಅನೈತಿಕ ಚಟುವಟಿಕೆಯ ತಾಣವಾಗಿ ಆ ಕಟ್ಟಡ ಭೂತ ಬಂಗಲೆ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗದಿಂದ ಹೊರವಲಯದಲ್ಲಿರುವಂಥ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂಥ ಕುವೆಂಪು ನಗರದಲ್ಲಿ 2012-13ರಲ್ಲಿ ಈ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಒಂದು ಭವನವನ್ನು ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಸುಮಾರು 13 ವರ್ಷಗಳಿಂದ ಈ ಕಟ್ಟಡ ಇದೇ ರೀತಿಯಲ್ಲಿ ಅರ್ಧಂಬರ್ಧ ಅಥವಾ ಅನುದಾನದ ಕೊರತೆಯಿಂದ ಈ ರೀತಿಯಾಗಿ ಬಿದ್ದಿರುವಂಥದ್ದು ಕುಡುಕರ ಅಡ್ಡೆ ಆಗಿದೆ. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ಗಳಿರುವಂಥದ್ದು, ಜೊತೆಗೆ ಇಡೀ ಈ ಭವನ ಸುತ್ತುವರೆದು ಎಲ್ಲವೂ ಕಸ ಕಡ್ಡಿಗಳಿಂದ ತುಂಬಿದೆ. ಸುಮಾರು 2.5 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕೆ ವ್ಯಯಿಸ್ತಾ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡಿರುವಂಥದ್ದು. ಸಮಾಜ ಕಲ್ಯಾಣ ಇಲಾಖೆ ಅಡಿ ಬರುವಂಥ ಈ ಕಟ್ಟಡವನ್ನು ಲೋಕೋಪಯೋಗಿ
ಅಧಿಕ ಇಲಾಖೆಯವರು ಈ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದರು. ಆದರೆ ನಿರ್ಮಾಣ ಮಾಡಿ ಸುಮಾರು 13 ವರ್ಷಗಳ ಕಳೀತಾ ಬಂದರು. ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಗಳಾಗಿರಬಹುದು, ಜೊತೆಗೆ ಸರ್ಕಾರ ಕೂಡಲೇ ಗಮನವನ್ನು ವಹಿಸಿ ಏನು ಮಾಜಿ ಉಪಪ್ರಧಾನಿಗಳ ಹೆಸರಿಗೆ ಏನು ಕಳಂಕ ಬರುವ ರೀತಿಯಲ್ಲಿ ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಈ ಭವನ. ಅದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಮುಂದಾಗಲಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭಾರತದ ಮಾಜಿ ಉಪಪ್ರಧಾನಿಗಳಾದಂತಹ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಸುಮಾರು 2.5 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಶಿವಮೊಗ್ಗದಲ್ಲಿ ಒಂದು ಭವ್ಯವಾದ ಕಟ್ಟಡವನ್ನು ಸುಮಾರು 13 ವರ್ಷಗಳ ಹಿಂದೆ ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಇವತ್ತು ಅನೈತಿಕ ಚಟುವಟಿಕೆಯ ತಾಣವಾಗಿ ಆ ಕಟ್ಟಡ ಭೂತ ಬಂಗಲೆ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗದಿಂದ ಹೊರವಲಯದಲ್ಲಿರುವಂಥ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂಥ ಕುವೆಂಪು ನಗರದಲ್ಲಿ 2012-13ರಲ್ಲಿ ಈ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಒಂದು ಭವನವನ್ನು ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಸುಮಾರು 13 ವರ್ಷಗಳಿಂದ ಈ ಕಟ್ಟಡ ಇದೇ ರೀತಿಯಲ್ಲಿ ಅರ್ಧಂಬರ್ಧ ಅಥವಾ ಅನುದಾನದ ಕೊರತೆಯಿಂದ ಈ ರೀತಿಯಾಗಿ ಬಿದ್ದಿರುವಂಥದ್ದು ಕುಡುಕರ ಅಡ್ಡೆ ಆಗಿದೆ. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಎಲ್ಲೆಂದರಲ್ಲಿ ಏನು ಮದ್ಯದ ಬಾಟಲ್ಗಳಿರುವಂಥದ್ದು, ಜೊತೆಗೆ ಇಡೀ ಈ ಏನು ಭವನ ಸುತ್ತುವರೆದು ಎಲ್ಲವೂ ಕಸ ಕಡ್ಡಿಗಳಿಂದ ತುಂಬಿದೆ. ಸುಮಾರು 2.5 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕೆ ವ್ಯಯಿಸ್ತಾ ಏನು ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡಿರುವಂಥದ್ದು. ಏನು ಸಮಾಜ ಕಲ್ಯಾಣ ಇಲಾಖೆ ಅಡಿ ಬರುವಂಥ ಈ ಕಟ್ಟಡವನ್ನು ಲೋಕೋಪಯೋಗಿ ಅಧಿಕ ಇಲಾಖೆಯವರು ಈ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದರು. ಆದರೆ ನಿರ್ಮಾಣ ಮಾಡಿ ಸುಮಾರು 13 ವರ್ಷಗಳ ಕಳೀತಾ ಬಂದರು. ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಗಳಾಗಿರಬಹುದು, ಜೊತೆಗೆ ಸರ್ಕಾರ ಕೂಡಲೇ ಗಮನವನ್ನು ವಹಿಸಿ ಏನು ಮಾಜಿ ಉಪಪ್ರಧಾನಿಗಳ ಹೆಸರಿಗೆ ಏನು ಕಳಂಕ ಬರುವ ರೀತಿಯಲ್ಲಿ ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಈ ಭವನ. ಅದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಮುಂದಾಗಲಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭಾರತದ ಮಾಜಿ ಉಪಪ್ರಧಾನಿಗಳಾದಂತಹ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಸುಮಾರು 2.5 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಶಿವಮೊಗ್ಗದಲ್ಲಿ ಒಂದು ಭವ್ಯವಾದ ಕಟ್ಟಡವನ್ನು ಸುಮಾರು 13 ವರ್ಷಗಳ ಹಿಂದೆ ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಇವತ್ತು ಅನೈತಿಕ ಚಟುವಟಿಕೆಯ ತಾಣವಾಗಿ ಆ ಕಟ್ಟಡ ಭೂತ ಬಂಗಲೆ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗದಿಂದ ಹೊರವಲಯದಲ್ಲಿರುವಂಥ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂಥ ಕುವೆಂಪು ನಗರದಲ್ಲಿ 2012-13ರಲ್ಲಿ ಈ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಒಂದು ಭವನವನ್ನು ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಸುಮಾರು 13 ವರ್ಷಗಳಿಂದ ಈ ಕಟ್ಟಡ ಇದೇ ರೀತಿಯಲ್ಲಿ ಅರ್ಧಂಬರ್ಧ ಅಥವಾ ಅನುದಾನದ ಕೊರತೆಯಿಂದ ಈ ರೀತಿಯಾಗಿ ಬಿದ್ದಿರುವಂಥದ್ದು ಕುಡುಕರ ಅಡ್ಡೆ ಆಗಿದೆ. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಎಲ್ಲೆಂದರಲ್ಲಿ ಏನು ಮದ್ಯದ ಬಾಟಲ್ಗಳಿರುವಂಥದ್ದು, ಜೊತೆಗೆ ಇಡೀ ಈ ಏನು ಭವನ ಸುತ್ತುವರೆದು ಎಲ್ಲವೂ ಕಸ ಕಡ್ಡಿಗಳಿಂದ ತುಂಬಿದೆ. ಸುಮಾರು 2.5 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕೆ ವ್ಯಯಿಸ್ತಾ ಏನು ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡಿರುವಂಥದ್ದು. ಏನು ಸಮಾಜ ಕಲ್ಯಾಣ ಇಲಾಖೆ ಅಡಿ ಬರುವಂಥ ಈ ಕಟ್ಟಡವನ್ನು ಲೋಕೋಪಯೋಗಿ ಅಧಿಕ ಇಲಾಖೆಯವರು ಈ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದರು. ಆದರೆ ನಿರ್ಮಾಣ ಮಾಡಿ ಸುಮಾರು 13 ವರ್ಷಗಳ ಕಳೀತಾ ಬಂದರು. ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಗಳಾಗಿರಬಹುದು, ಜೊತೆಗೆ ಸರ್ಕಾರ ಕೂಡಲೇ ಗಮನವನ್ನು ವಹಿಸಿ ಏನು ಮಾಜಿ ಉಪಪ್ರಧಾನಿಗಳ ಹೆಸರಿಗೆ ಏನು ಕಳಂಕ ಬರುವ ರೀತಿಯಲ್ಲಿ ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಈ ಭವನ. ಅದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಮುಂದಾಗಲಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭಾರತದ ಮಾಜಿ ಉಪಪ್ರಧಾನಿಗಳಾದಂತಹ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಸುಮಾರು 2.5 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಶಿವಮೊಗ್ಗದಲ್ಲಿ ಒಂದು ಭವ್ಯವಾದ ಕಟ್ಟಡವನ್ನು ಸುಮಾರು 13 ವರ್ಷಗಳ ಹಿಂದೆ ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಇವತ್ತು ಅನೈತಿಕ ಚಟುವಟಿಕೆಯ ತಾಣವಾಗಿ ಆ ಕಟ್ಟಡ ಭೂತ ಬಂಗಲೆ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗದಿಂದ ಹೊರವಲಯದಲ್ಲಿರುವಂಥ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂಥ ಕುವೆಂಪು ನಗರದಲ್ಲಿ 2012-13ರಲ್ಲಿ
ಈ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಒಂದು ಭವನವನ್ನು ಕಟ್ಟಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಸುಮಾರು 13 ವರ್ಷಗಳಿಂದ ಈ ಕಟ್ಟಡ ಇದೇ ರೀತಿಯಲ್ಲಿ ಅರ್ಧಂಬರ್ಧ ಅಥವಾ ಅನುದಾನದ ಕೊರತೆಯಿಂದ ಈ ರೀತಿಯಾಗಿ ಬಿದ್ದಿರುವಂಥದ್ದು ಕುಡುಕರ ಅಡ್ಡೆ ಆಗಿದೆ. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಎಲ್ಲೆಂದರಲ್ಲಿ ಏನು ಮದ್ಯದ ಬಾಟಲ್ಗಳಿರುವಂಥದ್ದು, ಜೊತೆಗೆ ಇಡೀ ಈ ಏನು ಭವನ ಸುತ್ತುವರೆದು ಎಲ್ಲವೂ ಕಸ ಕಡ್ಡಿಗಳಿಂದ ತುಂಬಿದೆ. ಸುಮಾರು 2.5 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕೆ ವ್ಯಯಿಸ್ತಾ ಏನು ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡಿರುವಂಥದ್ದು. ಏನು ಸಮಾಜ ಕಲ್ಯಾಣ ಇಲಾಖೆ ಅಡಿ ಬರುವಂಥ ಈ ಕಟ್ಟಡವನ್ನು ಲೋಕೋಪಯೋಗಿ ಇಲಾಖೆಯವರು ಈ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದರು. ಆದರೆ ನಿರ್ಮಾಣ ಮಾಡಿ ಸುಮಾರು 13 ವರ್ಷಗಳ ಕಳೀತಾ ಬಂದರು. ಈ ಕಟ್ಟಡವನ್ನು ಪೂರ್ಣಗೊಳಿಸದೆ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಗಳಾಗಿರಬಹುದು, ಜೊತೆಗೆ ಸರ್ಕಾರ ಕೂಡಲೇ ಗಮನವನ್ನು ವಹಿಸಿ ಏನು ಮಾಜಿ ಉಪಪ್ರಧಾನಿಗಳ ಹೆಸರಿಗೆ ಏನು ಕಳಂಕ ಬರುವ ರೀತಿಯಲ್ಲಿ ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಈ ಭವನ, ಅದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಮುಂದಾಗಲಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.